ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಏನ್ ಬೆಳಬೆಳಿಗ್ಗೆ ಕ್ಯಾಮ್ರಾ ಮುಂದೆ ಬಂದವ್ ನಿನ್ನ ಮಾಕಾತಿಕಾನು ತೊಳೆದಿಲ್ಲ ಅಂತಾನ? ಏನಿಲ್ಲ ಗುರು, ನಿಮ್ಗೆ ಹೇಳಿದ್ನಲ್ಲ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅನ್ನ ಮಾಡ್ತೀನಿ ಅಂತ. ಸೊ ಇವತ್ತಿಂದ ಶುರು ಜೆಡಿಯ ಡೈಲಿ ಲೈಫ್ ಸ್ಟೈಲ್. ಮತ್ತೆ ತಡ ಶುರು ಮಾಡೋಣ ಇವತ್ತಿನ ಡೇನ. ಸೊ ವಿಡಿಯೋ ಪೋಸ್ಟ್ ಆಯಿತು, ಎಲ್ಲ ನೋಡ್ತಾ ಇದ್ದಾರೆ, ಅಲ್ಲೇ ಲೈಕ್ಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ರೂಮ್ ಡೋರನ್ನು ಎದುರುಗಡೆನೆ ಸೂರ್ಯ ಬಂದು ಮಕ್ ಹೊಡಿತಾ ಇರ್ತಾನೆ ಎದೋಳಿ ಮೇಲಕ್ಕೆ ಅಂತ. ಆಚೆ ಬಂದರೆ ಇಲ್ಲೊಂದು 4 ಗಿಡಗಳಿದೆ. ಗಿಡಗಳಿಗೆ ಫ್ರೆಶ್ ಆಗಿ ನೀರು ಹಾಕ್ಬಿಟ್ಟು ಸೊ ಗಿಡಗಳನ್ನು ಫ್ರೆಶ್ ಮಾಡಿದ್ದಾಯ್ತಲ್ಲ, ಇವಾಗ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಬಿಸಿನೀರು ಕುಡಿದಿದ್ದಾಯ್ತು, ವರ್ಕೌಟನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ವರ್ಕೌಟ್ ಮುಗಿಸಿ ಸಿಗೋಣ ಮತ್ತೆ. ಎಸ್, ವರ್ಕೌಟ್ ಮುಗೀತು. ಸೊ ಹೇಳಿದ್ನಲ್ಲ ವರ್ಕೌಟ್ ಆದ್ಮೇಲೆ ಏನ್ ಮಾಡ್ಬೇಕಂತ. ವರ್ಕೌಟ್ ಆದ್ಮೇಲೆ ಮೆಡಿಟೇಷನ್ ಮಾಡಬೇಕು. 10 ರಿಂದ 15 ನಿಮಿಷ ಆದ್ರೂ ಕೂಡ ಮೆಡಿಟೇಷನ್ ಮಾಡಬೇಕು. ಸೊ ಯಾರ್ದೋ ಎಕ್ಸ್ಪೀರಿಯನ್ಸ್ ಕೇಳ್ಕೊಂಡು ನಾನು ಹೇಳ್ತಾ ಇಲ್ಲ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು. ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ನೋಡಿ, ನೀವು ನೆಕ್ಸ್ಟ್ ಲೆವೆಲ್ ಇರುತ್ತೆ ಗೊತ್ತಾ. ಧ್ಯಾನ ಮಾಡ್ಬೇಕು ಇವಾಗ. ಸೊ ಮಾಡೋಣ. ಮೆಡಿಟೇಷನ್ ಮುಗೀತು ಇವಾಗ. ಸೊ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಸಿಗೋಣ. ಎಸ್, ಸ್ನಾನ ಮಾಡಿದ್ದಾಯ್ತು, ಫುಲ್ ಫ್ರೆಶ್ ಆಗಿದ್ದಾಯ್ತು. ತಿರುಗ್ತಾ ಐತೆ ವಾಷಿಂಗ್ ಮಿಷಿನ್. ಇವಾಗ ತಿಂಡಿ ತಿನ್ನಕ್ ಹೋಗೋದು. ಸೊ ಇವಾಗ ನಾನು ತೋರಿಸ್ತೀನಿ ಬನ್ನಿ, ನಾನು ಎಲ್ಲ ಹೋಗ್ತೀನಿ ತಿಂಡಿ ತಿನ್ನಕ್ಕೆ ಅಂತ. ಹೆಲ್ದಿ ಫುಡ್ ಗುರು. ಬೆಳಿಗ್ಗೆ ಹೋದ್ರೆ ಮುದ್ದೆ ಅನ್ನ ಸಾಂಬಾರ್ ಇರುತ್ತೆ. ಓಕೆ, ಏನ್ ಬಿಸಿಲು ಹೊಡಿತೈತೆ ಗುರು, ಯಪ್ಪ. ವರ್ಕೌಟ್ ಮಾಡೋದೇ ಬೇಡ, ಹಂಗೇನೆ ನೀರ್ ಇಳಿದು ಹೋಗ್ತವೆ. ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಅವಳೆ ನಮ್ಮ ಆಂಟಿ. ಫುಲ್ಲು ಟಾಪ್ ಟೆರೇಸ್ ಮೇಲೆ ಒಂದು ಸಿಂಗಲ್ ರೂಮ್ ಮಾಡ್ಕೊಂಡಿರೋದು. ಅಲ್ಲಿ ಬಂದ್ಬಿಟ್ಟು ಸಿಗ್ತೀನಿ. ಓಕೆ, ಗಾಡಿ ಇಲ್ಲ ಹಾಕಿದ್ದೀನಿ ನೋಡಿ ನಮ್ಮ ಆಂಟಿನ. ಎಲ್ಲಿಂದ ಕಂಡಿಡಿ ನೋಡೋಣ. ಇಲ್ಲೇ ತಿಂಡಿ ತಿನ್ನೋದು. ಇವತ್ತು ಫಸ್ಟ್ ಬ್ಲಾಗ್ ಮಾಡ್ತಾ ಏನಲ್ಲ, ಅದಕ್ಕೆ ನಗ್ತಾ ಇತ್ತು ನಮ್ಮ ಮಾಮ್. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಯಾರು ಮಾಮ್ ತಿಂಡಿ ರೆಡಿಲ್ಲ? ಓ ಆಯ್ತಿಲ್ಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಒಂಥರ ಮೆಸ್ಸು, ಆದ್ರೂ ಮೆಸ್ ಅಲ್ಲ. ಶಿಸ್ತಾಗ ಊಟ ಮಾಡ್ಕೊಂಡು ಅನ್ಲಿಮಿಟೆಡ್ ಎಷ್ಟಾರ ತಿಂದ್ರಿ. ಸೊ ನೋಡಿ ಇಲ್ಲಿ ಎಷ್ಟು ಮುದ್ದೆ, ಕಾಳು, ಸಾಂಬಾರು. ಹಾಗೂ ಸಮಾಧಾನ. ಆನಂದ ನಮ್ಗೆ ಇಲ್ಲಿ ತಿಕ್ಕಿಡಿದೈತಿ. ಆಂಟಿ ಗಂಜಿ ಕುಡಿತೈತೆ, ಬೆಳಗ್ಗೆ ತಿಂಡಿ ತಿನ್ನೋದು ಬಿಟ್ಟು ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಗಾಯ್ಸ್, ಊಟ ಮಾಡಿದ್ದಾಯ್ತು. ಇವಾಗ ತಾನೇ ರೂಮ್ ಬಂದೆ. ಟ್ರೇಡಿಂಗ್ ಇನ್ನ ಕಲಿತಾ ಇದ್ದೀನಿ ಗುರು. ನೆಕ್ಸ್ಟ್ ಲೆವೆಲ್ಗೆ ಹೋಗಿಲ್ಲ ನಾನು. ಪೇಪರ್ ಟ್ರೇಡ್ ಮಾಡ್ತಾ ಇದ್ದೀನಿ. ಸೊ ಎಸ್, ಒಂದು ಟ್ಯಾಬ್ ಇಟ್ಕೊಂಡು ಶಿಸ್ತಾಗಿ ಪರ್ಫೆಕ್ಟ್ ಎಂಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಪ್ರಾಫಿಟ್ಸ್ ಇವಾಗ 5600, 5300 ಹಿಂಗ್ ಓಡ್ತಾ ಇದೆ. ಸೊ ಟ್ರೇಡ್ ಅನ್ನ 7000ಕ್ಕೆ ಕ್ಲೋಸ್ ಮಾಡಿದೆ. ಅದು ಯಾಕೋ ಅಲ್ಲೇ ಕುಂಟೆ ಬಿಲ್ಲೆ ಆಡ್ತಾ ಇತ್ತು. ಸೊ ಇವಾಗ ಹೊರಗಡೆ ಒಂದು ರೌಂಡ್ ಹಾಕೊಂಬರೋಣ. ನಮ್ಮ ಫ್ರೆಂಡ್ ರೂಮಿಗೆ ಬಂದೆ. ಫ್ರೆಂಡ್ ಅಂದ್ರೆ ಯಾರು ಗೊತ್ತಾ, ನನ್ನ ವಿಡಿಯೋಗಳನ್ನೆಲ್ಲ ಎಡಿಟ್ ಮಾಡ್ತಾನಲ್ಲ, ಎಡಿಟರ್. ಫಾಸ್ಟ್ ವ್ಲಾಗ್ ಮಾಡ್ತಾ ಇದೀನಿ. ಗಾಯ್ಸ್ ಹೆಂಗ್ ರಿಯಾಕ್ಷನ್ ಕೊಡ್ತಾರೆ ನೋಡೋಣ. ಗಾಯ್ಸ್ ಎಲ್ಲ ಮಲ್ಕೊಂಡ್ಬಿಟ್ಟವ್ರ. ಓ ಇವರೇ ಕಣಪ್ಪ ನಾವು ಎಡಿಟ್ರು ಮಲ್ಕೊಂಬಿಟ್ಟವ್ರೆ. ಓ ಇಲ್ಲ ಒಬ್ರವ್ರೆ. ಗಾಯ್ಸ್ ಇದೆ ನಮ್ಮ ಅಡ್ಡ. ಇಲ್ಲ ಕುತ್ಕೊಂಡ್ ಪಾರ್ಟಿ ಗಿಟ್ಟಿ ಮಾಡ್ತಾ ಇರ್ತೀವಿ. ಇದು ಅಡುಗೆ ಮನೆ. ಪಾರ್ಟಿ ಇದ್ರೆ ತಪ್ಪು ತಿಳ್ಕೊಬೇಡಿ, ಯಾರ ಮಾಡ್ಕೊಂಡ್ ತಿಂತೀವಿ ಅಷ್ಟೇ. ಎಣ್ಣೆ ಕುಡಿಯಲ್ಲ. ಫೌಂಕ್ಷನ್ ಗುಡ್ ಮಾರ್ನಿಂಗ್. ಹಾ ಗಾಯ್ಸ್, ನಂದು ವಿಡಿಯೋ ಎಡಿಟಿಂಗ್ ಇಲ್ಲೇ ನಡೀತಾ ಐತೆ ನೋಡ್ರಿ. ಫಂಕ್ಷನ್ ಡ್ರೈ ಫ್ರೂಟ್ಸ್ ತರಕ್ಕೆ ಯಾವಾಗ ಹೋಗೋಣ? ಡ್ರೈ ಫ್ರೂಟ್ಸ್ ತಿಂದ ಏನಾರ ಬೆಳಗಾಗಬೇಕು ಅಂತ ಇದೆಯಾ? ಮದುವೆ ಬೇರೆ ಹತ್ರಕ್ಕೆ ಬಂತಲ್ಲಪ್ಪ. ದಪ್ಪಕ್ಕೆ ಮಾಡ್ಕೋಬೇಕು. ಓಕೆ ಗಾಯ್ಸ್, ಬರ್ಲಾ? ಬಾಯ್ ಟಾಟಾ. ಸೊ ಓಕೆ, ಒಂದು ವಿಡಿಯೋ ಶೂಟ್ ಮಾಡ್ಬೇಕು ಇವಾಗ. ಗಾಯ್ಸ್ ಇಲ್ಲೇ ಬರೋದು, ಏನೇ ಪಾರ್ಸಲ್ ಬಂದ್ರು ಇಲ್ಲಿ ಬಂದ್ಬಿಡ್ತದೆ. ಸೊ ಒಂದು ರೆಡ್ ಶರ್ಟು ಮತ್ತೆ ಒಂದು ಚಡ್ಡಿ ತರಿಸಿದ್ದೆ ಹೊರಗಡೆ ಇಟ್ಕೊಂಡು ಹೋಗೋದಕ್ಕೆ. ಸೊ ಓಕೆ, ಇವಾಗ ವಿಡಿಯೋ ಶೂಟ್ ಮಾಡಬೇಕು. 2 ಪ್ರಾಡಕ್ಟ್ಗಳು ಬಂದಿದ್ದಾವೆ. ಸೊ ಇದು ಬೇರೆ ಇದು ಮಾಡಿದ್ನಲ್ಲ ಗುರು. ಓ ಎಲ್ಲ ತೊಳ್ಕೊಂಬಿಟ್ಟೈತಾಲೆ. ಎಸ್ ಗಾಯ್ಸ್, ವಿಡಿಯೋ ಶೂಟಿಂಗ್ ಎಲ್ಲ ಆಯಿತು. ಹೊಟ್ಟೆ ಹಸಿತಾ ಇದೆಯಲ್ಲ ಗುರು. ಹಣ್ಣುಗಳನ್ನ ತಿಂತೀನಿ ಮಧ್ಯಾಹ್ನ. ಹಣ್ಣುಗಳನ್ನ ತಿಂದ್ಕೊಂಡು ಇವಾಗ ತಾನೇ ರೂಮಿಗೆ ಬಂದೆ. ಸೊ ಇವಾಗ ಏನಿಲ್ಲ, ವಿಡಿಯೋ ಎಡಿಟಿಂಗ್ ಮಾಡಬೇಕು. ಅಷ್ಟು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಸಿಗೋಣ. ಓಕೆ ಗುರು, ಇವಾಗ ಎಡಿಟಿಂಗ್ ಎಲ್ಲ ಆಯಿತು. ನಮ್ಮ ಹುಡುಗ ಫೋನ್ ಮಾಡಿದ್ದ, ತುಮಕೂರಿಗೆ ಹೋಗ್ಬಿಟ್ಟು ಡ್ರೈ ಫ್ರೂಟ್ಸ್ ತರೋಣ ಬಾ ಅಂತ. ಸೊ ಇವಾಗ ಹೋಗ್ಬಿಟ್ಟು ತುಮಕೂರಿಗೆ ಡ್ರೈ ಫ್ರೂಟ್ಸ್ ತರೋದು ಇವಾಗ. ಬಂದು ಒಂದು ರೂಮ್ ಹತ್ರ ಕಾಯ್ತಾ ಇದ್ದೀನಿ. ಇಲ್ಲೇ ಈ ಕಡೆ ಒಂದು ರೂಮು. ಬಾರೋ ಮರಿ, ಡ್ರೈ ಫ್ರೂಟ್ಸ್ ಬಾಯ್ ಬೇಡ. ಹತ್ತುವ ತಿನ್ನೇನು ಅವ್ರು ಯಾಕೆ ಕುಡಿತಾಳೆ ನಮ್ಮ ಆಂಟಿ ಎಣ್ಣೆಯ. ಎಲ್ಲವನ್ನೂ ತಾಂಡೋಗಿ ಇಟ್ಕೊಂಡಿದ್ದೆ ಬ್ರೋ. ನಾನು ಒಂದು ತಿಂದಿಲ್ಲ, ಎಲ್ಲ ತಾಂಡಾಗ ಮನೆ ಕೊಟ್ಟು ಬಂದು. ಅವತ್ತು ತಾಂಡಾಗ ಇಟ್ಕೊಂಡ್ಬಿಡ್ತೀನಿ ಜೋಶಲ್ಲಿ. ತಿನ್ನಕ್ಕಾಗಲ್ಲ. 1 2 2
3 5 6 ಬ್ರೋ ಫುಲ್ ಜೋಶ್ ಆಗೋರಪ್ಪ. ಆಮೇಲೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ, ಇಂಥವೆಲ್ಲ ಮಾಡ್ಬೇಕು ಅವಾಗ ಅಪರೂಪಕ್ಕೆ ತಿಂದರೆ ಏನೂ ಆಗಲ್ಲ, ಡೈಲಿ ತಿನ್ನಬಾರ್ದು ಅಷ್ಟೇ. ನಾನು ಅಲ್ಲೇ ತಿಂದು ಮುಗಿಸಿ ಕುಂತೀನಿ. ಮುನ್ಸೆ ಹಣ್ಣು ಇನ್ನೂ ತಿಂತಾನೆ ಅವನೇ. ಸ್ಪೆಷಲ್ ಜಿರಾಣ ಇದು, ತುಳಸಿ ಬೀಜ ಹಾಕಿದ್ದಾರೆ. ನಾನು ಅಲ್ಲೇ ಕುಡಿದು ಮುಗಿಸಿ ಹಾಕಿದೆ, ಅವನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಗೋಕುಲದಲ್ಲಿ. ಓಕೆ ಗುರು, ಇವಾಗ ತಾನೇ ನಮ್ಮ ರೂಮಿಗೆ ಬಂದೆ, ನಮ್ಮ ಫ್ರೆಂಡ್ ರೂಮಿಂದ ನಮ್ಮ ರೂಮಿಗೆ ಬಂದೆ. ಹೊರಟೆ ಎಲ್ಲಿಗೆ, ಊಟ ಮಾಡೋಕ್ಕೆ. ಸೊ ಬೆಳಿಗ್ಗೆ ಹೋಗಿದ್ನಲ್ಲ ತಿಂಡಿಗೆ, ಅಲ್ಲಿಗೇನೆ ಊಟ ಮಾಡೋಕ್ಕೂ ಕೂಡ ಹೋಗೋದು ನಾನು. ಬನ್ನಿ ಅಲ್ಲಿ ಸಿಗ್ತೀನಿ. ಓಕೆ ಗಾಯ್ಸ್, ಬೆಳಿಗ್ಗೆ ಬಂದಿದ್ನಲ್ಲ ಅಲ್ಲಿಗೆ ಬಂದಿದ್ದೀನಿ ಇವಾಗ ಊಟ ಮಾಡೋಕ್ಕೆ. ಬ್ರೋ ಇಲ್ಲೇ ಅವ್ರು ನೋಡಿ, ಇವರು ಟೀಮ್ ಮೇಕ್ ಹೋಗೋ ಬ್ರೋ ಇವರು. ಈ ನನ್ನ ಮಕ್ಕಳು ಒಂದೊಂದಲ್ಲ ಗಾಯ್ಸ್, ಇವಾಗ ಊಟ ಮಾಡಕ್ಕೆ ಬಂದಿದ್ದೀನಿ. ಸ್ಪೆಷಲ್ ಹಾಲು ನಂದು ಕಪ್ಪಿಲ್ಲೆಲ್ಲ ಇತ್ತಡ್ರಿ, ತೋರಿಸ್ತೀನಿ ನೋಡಿ. ಇಲ್ಲಿದೆ ನನ್ನ ಕಪ್ಪು, ಶಿಸ್ತಿದಾರೆ ಕುಡಿದ್ಬಿಟ್ಟು ಒಂದು ಲೋಟ ಹಾಕಿ ಒಂದು ಬಳ್ಳ ಕುಡಿತೀವಿ. ಹಾಂ ಗಾಯ್ಸ್, ಬಾದಾಮಿ ಹಾಲು, ಚಿಯರ್ಸ್. ಊಟ ಒಳಗಡೆ ರೆಡಿ ಆಗ್ತೈತಿ, ಮೃಷ್ಟಾನ್ನ ಭೋಜನ. ಗಾಯ್ಸ್, ಚಪಾತಿ ಮತ್ತೆ ಇದೇನೋ ಗ್ರೇವಿ ಮಾಡಿಕೊಟ್ಟವ್ರೆ ಗುರು. ಇವಾಗ ತಾನೇ 3 ಚಪಾತಿ ಸ್ವಲ್ಪ ರೈಸು ಊಟ ಮಾಡಿದ್ದಾಯ್ತು. ಟೈಮು 8:30 ಆಗ್ತಾ ಬಂತು. ಮನೆಗೆ ಹೋಗಿ ಇವಾಗ ಒಂದು ಸ್ವಲ್ಪ ಟೆರೆಸ್ ಮೇಲೆ ವಾಕಿಂಗ್ ಮಾಡಿ ಆಮೇಲೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಯಪ್ಪ, ಇದನ್ನ ಹತ್ಕೊಂಡು ಮೇಲೆ ಬರೋದ್ರೊಳಗಡೆ ಶಿವಗಂಗೆ ಬೆಟ್ಟ ಹತ್ತಿದಂಗೆ ಆಗ್ತದೆ. ಇದು ನನ್ನ ರೂಮು. ನನ್ನ ಹೆಸರಾ ನೋಡಿ, ಇವ್ನು ನಮ್ಮ ರೂಮ್ ಪಕ್ಕದಲ್ಲೇ ಇದ್ದಾನೆ. ನನ್ನ ಹೆಸರು ಗೊತ್ತಿಲ್ಲ ಅಂತೀನಿ. ಏನು ಊಟ ಮಾಡಿದೆ? ಇಡ್ಲಿ ಸಾಂಬಾರ್ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಜೇಡಿ. ಯಾರು ನಿಮ್ಮ ಅಕ್ಕನಿಗೆ ಹೇಳಕ್ಕೆ ಹೋಯ್ತಾ? ಸೊ ವಾಕಿಂಗ್ ಮಾಡೋದಕ್ಕೆ ಅಲ್ಲಿ ಮೇಲ್ಗಡೆ ಹೋಗ್ಬಿಡ್ತೀನಿ ನಾನು. ಅಲ್ಲಿಂದ ವಾಕಿಂಗ್ ಮಾಡೋದಕ್ಕೆ ಒಂಥರ ಚಿಲ್ಲಾಗಿರುತ್ತೆ ಗುರು. ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಸುತ್ತ ಬಿಲ್ಡಿಂಗ್ಗಳು, ಅಲ್ಲಿ ಸಿದ್ಧಗಂಗಾ ಬೆಟ್ಟ. ವಾಕಿಂಗ್ ಮಾಡಿದ್ದಾಯಿತು. ಫೈನಲ್ ಆಗಿ ಮಲ್ಕೋಬೇಕಾದ್ರೆ ಎಲ್ಲರೂ ಕೂಡ ಒಂದ್ಸರಿ ಬ್ರಷ್ ಮಾಡಿ ಮಲ್ಕೊಳ್ಳಿ. ಎಸ್, ಬ್ರಷ್ ಮಾಡಿದ ಮೇಲೆ ಒಂದ್ಸರಿ ಫೇಸ್ ವಾಶ್ ಮಾಡಿ. ಯಾಕಂತಂದರೆ ಸೊ ಹೊರಗಡೆ ಎಲ್ಲ ಓಡಾಡಿರ್ತೀರಾ, ಬೆಳಗ್ಗೆ ಬಿಸಿಲಲ್ಲೆಲ್ಲ ತಿರುಗಿರ್ತೀರಾ, ಧೂಳಲ್ಲೆಲ್ಲ ಓಡಾಡ್ಕೊಂಡು ಬಂದಿರ್ತೀರಾ. ಸೊ ಒಂದ್ಸರಿ ಫೇಸ್ ವಾಶ್ ಮಾಡಿ ಆಮೇಲೆ ಮಲ್ಕೊಳ್ಳಿ. ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಮಲ್ಕೊಳ್ಳೋ ಟೈಮಲ್ಲಿ ಒಂದು 5ರಿಂದ 10 ನಿಮಿಷ ಸಾಕು ಗುರು. ಒಂದು 5ರಿಂದ 10 ನಿಮಿಷ ಮೆಡಿಟೇಷನ್ ಮಾಡಿ. ಬೆಳಿಗ್ಗೆನೂ ಮಾಡಬೇಕು, ರಾತ್ರಿನೂ ಮಾಡಬೇಕಾ ಅಂತ ಕೇಳ್ಬೋದು. ಬೆಳಗ್ಗೆ ಮಾಡೋದು ಫ್ರೆಶ್ ಅಪ್ ಆಗೋದಕ್ಕೆ, ರಾತ್ರಿ ಮಾಡೋದು ನಿದ್ದೆ ಮಾಡೋದಕ್ಕೆ. ಎಸ್, ಮೆಡಿಟೇಷನ್ ಮುಗೀತು, ಮಲ್ಕೊಳ್ಳೋದು. ಇವತ್ತಿನ ಡೇ ಹಿಂಗಿತ್ತು. ನನ್ನ ದಿನಚರಿ, ನನ್ನ ಡೈಲಿ ರೂಟೀನ್ ಈ ಥರ ಇರುತ್ತೆ. ಬಾಯ್, ಗುಡ್ ನೈಟ್.